ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ರ್ಯಾಂಡಮ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟು ದಿನದ್ದೆಲ್ಲ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ನಲ್ವ, ಅದನ್ನೇ ಸ್ವಲ್ಪ ವ್ಲಾಗ್ಸ್ ಮಾಡಿ ಹಾಕಿದ್ದೀನಿ. ಹಾಗೆ ನಮ್ಮ ಅಪ್ಪ ಬಂದಿದ್ದರು ಒಂದು 4 ದಿನದ ಹಿಂದೆ. ಬರುವಾಗ ಸ್ವಲ್ಪ ಮಟನ್ ಕೂಡ ತಗೊಂಬಂದಿದ್ರು. ಆಷಾಢದ ಟೈಮಲ್ಲಿ ಅಜ್ಜಿ ಹಬ್ಬ ಅಂತ ಮಾಡ್ತಾರೆ. ಆ ಹಬ್ಬಕ್ಕೆ ನಮ್ಮನ್ನೇ ಬರ್ರಿ ಅಂತ ಅಲ್ಲಿಗೆ ಕರೆದಿದ್ರು. ನಾವು ಮಕ್ಕಳೆಲ್ಲ ಕರ್ಕೊಂಡು ಈ ಮಳೆಯಲ್ಲಿ ಏನೆಲ್ಲ ಹೋಗೋದು ಅಂದು ಹೋಗಲಿಲ್ಲ. ಹಾಗಾಗಿ ನಮ್ಮ ಅಪ್ಪನೇ ಇಲ್ಲಿಗೆ ನೋಡೋಕ್ಕೆ ಮಕ್ಳು ನೋಡೋಂಗಾಗೈತಿ ಅಂದು ಇಲ್ಲಿಗೆ ಬಂತು. ಬರುವಾಗ ಅದೇ ಮಟನ್ ಎಲ್ಲ ತೊಗೊಂಬಂದಿತ್ತು. ಅದನ್ನೇ ಸಾಂಬಾರು ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡಿವಿ. ಒಂದು 4 ದಿನ ಇತ್ತು. ಊರಿಗೆ ಹೋಗುವಾಗ ಅವನ್ನ ಸ್ಕೂಲಿಗೆಲ್ಲ ಹೋದ್ಮೇಲೆ ಊರಿಗೆ ಹೋದರು ಅಪ್ಪ. ಅವನು ಇರುವಾಗ ಹೋದರೆ ಹೋಗೋದಕ್ಕೆ ಬಿಡೋದಿಲ್ಲ, ಹಠ ಮಾಡ್ತಾನೆ, ಇಲ್ಲಾಂದರೆ ಅಳ್ತಾನೆ. ಅದು ನೋಡೋದಕ್ಕಂತೂ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಹೋದ್ರಾಯ್ತು. ಒಂದು 11 ಗಂಟೆ ಹಿಂಗೆ ಹೋಯಿತು. ಸ್ವಲ್ಪ ಅವತ್ತು ನಾಷ್ಟಕ್ಕೆ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ. ಅದನ್ನು ತಿಂದ್ಕೊಂಡು ಸ್ವಲ್ಪ ಊರಿಗೂ ಕೊಟ್ಟು ಕಳಿಸಿದೆ. ತೊಗೊಂಡು ಹೋದರು. ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಎಲ್ಲ ಬಿಟ್ಟು ಬಂದರು ನಮ್ಮ ಅಪ್ಪನ. ಅಷ್ಟರಲ್ಲಿ ನಮ್ಮ ಮನೆಯವ್ರ ಫ್ರೆಂಡು, ಕ್ಲಾಸ್ಮೇಟ್ಸ್ ಅಕ್ಕ ಬಂದರು. ಬಂದಮೇಲೆ ಅವ್ರ ಜೊತೆನೇ ಮಾತಾಡ್ಕೊತ ಕೂತ್ಕೊಂಡಿದ್ದೆ. ಒಂದು 2-3 ಗಂಟೆವರೆಗೂ ಕೂತ್ಕೊಂಡಿದ್ವಿ. 11 ಗಂಟೆಯಿಂದ ಮಗನ ಆಟ ಆಡ್ಸ್ಕೊತ ಇಲ್ಲೇ ಕೂತ್ಕೊಂಡಿತ್ತು. ಅವ್ನು ಏನೇನು ಕೇಳ್ತಿದ್ದೆ ಎಲ್ಲ ಆಟ ಸುಮ್ಮನೆ ಅವನಿಗೆ ತೆಗೆದುಕೊಟ್ಟು ಅವನ ಜೊತೆ ಆಟ ಆಡ್ಕೊತ ಕೂತ್ಕೊಂಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ಮನೆಯೆಲ್ಲ ಶ್ರಾವಣಕ್ಕೆ ಕ್ಲೀನ್ ಮಾಡ್ಕೊಬೇಕಿತ್ತಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ತಗೊಂಡಿದ್ವಿ. ಹಾಗೆ ನನ್ನ ಮಗಳನ್ನ ನಮ್ಮ ಮನೆಯವ್ರು ಮಾಡುವಾಗ ನಾ ಹೆಚ್ಕೊತಿದ್ದೆ, ನಾ ಮಾಡುವಾಗ ನಮ್ಮ ಮನೆಯವ್ರು ಹೆಚ್ಕೊಂಡು ಹೀಗೆ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡಿವಿ. ನನ್ನ ಮಗ ಮಾತ್ರ ಎಲ್ಲದಕ್ಕೂ ಮುಂದೆ ಬರ್ತಾನೆ. ಸ್ವಲ್ಪ ಅವನು ಕ್ಲೀನ್ ಮಾಡಬೇಕು. ಎಲ್ಲ ಒರ್ಸ್ ಕೊಡ್ತಾ ಇದ್ದ ಅವ್ರ ಪಪ್ಪಾಗೆ. ಅವರು ಎಲ್ಲ ಜೋಡಿಸ್ಕೊತಾ ಇದ್ದರು. ಈ ಥರ ಚಿಟಿಕೆ ಹೊಡೆಯೋದ್ರೊಳಗೆ ಕೆಲಸ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡೋದಕ್ಕಷ್ಟು ಸುಲಭ, ಮಾಡೋದಕ್ಕೆ ಎಷ್ಟು ಕಷ್ಟ ಇದು. ಎಲ್ಲ ಜೋಡಿಸಿ ಎಲ್ಲ ಮುಗಿಸಿದ್ರು. ನೆಕ್ಸ್ಟ್ ಎಲ್ಲ ಕ್ಲೀನಿಂಗ್, ಹಾಗೆ ಸ್ವಲ್ಪನೇ ಎಲ್ಲ ಕ್ಲೀನಿಂಗ್ ಮಾಡಿ ಮುಗಿಸ್ಕೊಂಡಿವಿ. ಶುಕ್ರವಾರ ಸಂಜೆ ನಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಆಂಟಿ ಬಂದರು ಊರಿಂದ. ಮಕ್ಕಳು ನೋಡೋಂಗಾಗಿದೆ ಅಂದು. 5ನೇ ಆಂಟಿ ಇವರು. ಮಕ್ಕಳು ಅಂದ್ರೆ ಅಷ್ಟಿಷ್ಟ. ಅವಳನ್ನ ಹೆಚ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಹಾಗೆ ಹಾಡು ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತಾರೆ. ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇದ್ದಾರೆ. ಹಾಗೆ ನೈಟೆಲ್ಲ ಊಟ ಮಾಡ್ಕೊತ ಕೂತ್ಕೊಂಡಾಗ ನಮ್ಮ ಮದುವೆ ವಿಡಿಯೋ ಹಾಕ್ಕೊಂಡು ನೋಡ್ತಾ ಇದ್ವಿ. ಅದರಲ್ಲಿ ನಮ್ಮ ಮನೆಯವರು ಅವಾಗೆಲ್ಲ ಸಾಕಿದ ಮೀನು ಇಷ್ಟು ದೊಡ್ಡವಾಗಿದ್ದವು. ಅದು ವಿಡಿಯೋ ಬಂತು. ಹಾಗೆ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅದನ್ನ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದರೆ. 1 ವರ್ಷ ಬಿಟ್ಟಿದ್ದರು ಮನೆ ಎಲ್ಲ ಇದು ಕಟ್ಸುವಾಗ. ಅವ್ರಿಗೆ ಪ್ರಾಣಿಗಳಂದ್ರೆ ಅಷ್ಟು ಇಷ್ಟ ನಮ್ಮ ಮನೆಯವರಿಗೆ. ಫಿಶ್ ಆಗಿರ್ಬೋದು, ನಾಯಿ, ಕಾಮಿ, ಅವಾಗ ಇಲಿ ಕೂಡ ಸಾಕಿದ್ರಂತೆ, ವೈಟ್ ಕಲರ್ ನೋವು. ಅವು ತುಂಬ ಪ್ರಾಣಿ ಮೇಲೆ ತುಂಬ ಆಸೆ ಇದ್ದಾರೆ ಅವರಂತರೂ. ಅದಕ್ಕೆ ಈಗ ಮತ್ತೆ ಯಾಕೋ ನನಗೆ ಫಿಶ್ ನನಗೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನಿಸಿದೆ. ಮಸ್ತ್ ಸ್ಟಾರ್ಟ್ ಮಾಡಿದರು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.